ನಮ್ಮ ಫಾಲೋವರ್ ಒಬ್ರು ಕೇಳಿದ್ರು, ಸರ್ ನಾನು ವೆಯ್ಟ್ ಲಾಸ್ ಮಾಡೋಕ್ಕೆ ಎಲ್ಲ ಪ್ರಯತ್ನ ಮಾಡಿದ್ದೀನಿ ಬಟ್ ಅಂದ್ರೂ ರಿಸಲ್ಟ್ಸ್ ಬರ್ತಾ ಇಲ್ಲ, ಏನು ಮಾಡಬೇಕು ಅಂತ. ಏನು ಪ್ರಯತ್ನ ಮಾಡಿದ್ದೀರಾ ಅಂತ ಕೇಳಿದಾಗ ಅವ್ರು ಹೇಳಿದ್ದು, ಸರ್ ನಾನು ಗ್ರೀನ್ ಟೀ ಟ್ರೈ ಮಾಡಿದ್ದೀನಿ, ಫ್ಯಾಟ್ ಬರ್ನರ್ಸ್ ಟ್ರೈ ಮಾಡಿದ್ದೀನಿ, ಬೆಳಗ್ಗೆ ಎದ್ದು ಬಿಸಿನೀರು, ನಿಂಬೆಹಣ್ಣು, ಹನಿ ಮಿಕ್ಸ್ ಮಾಡ್ಕೊಂಡು ಕುಡ್ದಿದ್ದೀನಿ, ಇದನ್ನೆಲ್ಲ ಹೇಳ್ಕೊಂಡ್ ಬರ್ತಾ ಇದ್ದಾರೆ. ವೆಯ್ಟ್ ಲಾಸ್ ಏನ್ ಮಾಡ್ಬೇಕೋ ಅದನ್ನ ಬಿಟ್ಟು ಬೇರೆದೆಲ್ಲ ಮಾಡ್ಕೊಂಡ್ ಬಂದಿದ್ದಾರೆ. ಹೇಗೆ ಅಂತ ಅಂದ್ರೆ, ಸರ್ ನಾನು ರಿಚ್ ಆಗಕ್ ಪ್ರಯತ್ನ ಪಡ್ತಾ ಇದ್ದೀನಿ, ರಿಚ್ ಆಗ್ತಿಲ್ಲ. ಏನ್ ಮಾಡಿದೀರಾ ರಿಚ್ ಆಗಕ್ಕೆ ಅಂತಂದ್ರೆ, ರಮ್ಮಿ ಸರ್ಕಲ್ ಆಡಿದ್ದೀನಿ, ಇಸ್ಪಿಟ್ ಆಡಿದ್ದೀನಿ, ರೇಸ್ ಆಡಿದ್ದೀನಿ, MLM ಸ್ಕೀಮಲ್ಲಿ ಹಾಕಿದ್ದೀನಿ, ನೀವು 5 ಜನ ಸೇರಿಸಿ ಅವ್ರ 5 ಜನ ಸೇರಿಸಿ ಅಂತ. ಇನ್ನೊಂದು ಯಾವುದೋ ತಿಂಗಳಿಗೆ ಡಬಲ್ ಮಾಡೋ ಸ್ಕೀಮಲ್ಲಿ ಹಾಕಿದ್ದೀನಿ ಅಂತೀರಾ. ಇದು ಯಾವುದು ನಿಮ್ಮನ್ನು ರಿಚ್ ಮಾಡಲ್ಲ. ನೀವು ರಿಚ್ ಆಗ್ಬೇಕಂದ್ರೆ ಒಂದು ಬಿಸ್ನೆಸ್ ಶುರು ಮಾಡಬೇಕು, 2-3 ವರ್ಷ ತಾಳ್ಮೆಯಿಂದ ಕಾಯ್ಬೇಕು. ಹಾಗೆ ಫಿಟ್ ಆಗಕ್ಕೆ ಇರೋದು ಕೆಲವೊಂದು ಆಪ್ಷನ್. ಒಂದು ವರ್ಕೌಟ್ ಮಾಡಬೇಕು, ಇನ್ನೊಂದು ಆಕ್ಟಿವ್ ಆಗಿರ್ಬೇಕು, ಕುರುಕ್ಲು ತಿಂಡಿ ತಿನ್ನೋದು ಬಿಡಬೇಕು, ಡ್ರಿಂಕ್ಸ್ ಮಾಡೋದು, ಬೇರೆ ಬ್ಯಾಡ್ ಹ್ಯಾಬಿಟ್, ನಿಮ್ನ ಫ್ಯಾಟ್ ಆಗೋ ಹ್ಯಾಬಿಟ್ಗಳು ಯಾವುದೋ ನಿಮ್ಗೆ ಗೊತ್ತಿರುತ್ತೆ ಅದನ್ನೆಲ್ಲ ಬಿಡಬೇಕು. ಆಮೇಲೆ ವರ್ಕೌಟ್ ಅಂದ ತಕ್ಷಣ ಜಿಮ್ಗೆ ಮಾಡಬೇಕು, ಇಲ್ಲ ವೆಯ್ಟ್ ಲಾಸ್ ವರ್ಕೌಟ್ ಇದೆ ಅಂತ ಅಲ್ಲ. ಫಿಸಿಕಲಿ ಆಕ್ಟಿವ್ ಆಗಿ ಇಟ್ಕೊಳ್ಳೋ ಯಾವ ಆಕ್ಟಿವಿಟಿ ಆದ್ರೂ ಮಾಡ್ಬೋದು. ವಾಕಿಂಗ್ ಮಾಡ್ಬೋದು, ಜಾಗಿಂಗ್ ಮಾಡ್ಬೋದು, ಸ್ವಿಮ್ಮಿಂಗ್ ಮಾಡ್ಬೋದು, ಶಟಲ್ ಕಾಕ್ ಆಡ್ಬೋದು, ಕ್ರಿಕೆಟ್ ಆಡ್ಬೋದು. ಹೈಸ್ಕೂಲಲ್ಲಿ ಯಾವ್ದಾದ್ರು ವಾಲಿಬಾಲ್ ಆಡೋದು, ಫುಟ್ಬಾಲ್ ಆಡೋದು ಪ್ರಾಕ್ಟೀಸ್ ಇದ್ರೆ ಅದೇ ಒಂದು ಹಾಬಿಯಾಗಿ ಕಂಟಿನ್ಯೂ ಮಾಡ್ತಾ ಹೋಗಿ. ಇವಾಗ ವರ್ಕಿಂಗ್ ಪ್ರೊಫೆಷನಲ್ ಆಗಿದ್ರೆ, ಇಲ್ಲ ನಿಮ್ಮ ಮಕ್ಳ ಜೊತೆ ಆಟ ಆಡೋದಿರ್ಬೋದು, ಈ ರೀತಿದೆಲ್ಲ ಹೆಲ್ಪ್ ಮಾಡುತ್ತೆ. ಇದನ್ನ ಬಿಟ್ಟು ನೀವು ಬೇರೆ ಏನೇ ಪ್ರಯತ್ನ ಪಟ್ರು ನಿಮ್ ಆರೋಗ್ಯನೂ ಹಾಳು ಮಾಡ್ಕೊಂತೀರಾ, ನೀವು ಮತ್ತೆ ಓವರ್ ವೆಯ್ಟ್ ಆಗ್ತಾನೆ ಹೋಗ್ತೀರಾ, ಫ್ರಸ್ಟ್ರೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹೇಗೆ ದುಡ್ಡು ಮಾಡೋದು ಹೇಳದ್ನಲ್ಲ, ಈ ರಮೇಶ್ ಇದೆಲ್ಲ ಆಡ್ಕೊಂಡು ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನ, ಕೂಡಿಟ್ಟಿರೋ ದುಡ್ಡನ್ನ ಕಳ್ಕೊಂತಿರೋ ಹೊತ್ತು ನೀವು ಯಾವುದೇ ಕಾರಣಕ್ಕೂ ರಿಚ್ ಆಗಲ್ಲ.